ಹಲೋ ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಸ್ಪಿರಿಟ್ ವಿತ್ ಶ್ರುತಿ 777. ಸೊ ವೀಕ್ಷಕರೇ, ನಿಮ್ಮ ಕನಸು ಯಾವಾಗ ನನಸಾಗುತ್ತದೆ? ಸೊ ಯೂನಿವರ್ಸಿಂದ ನಿಮಗೆ ಏನು ಸಂದೇಶವಿದೆ ನೋಡ್ತಾ ಹೋಗೋಣ. ಸೊ ಇಲ್ಲಿ ಮೊದಲನೇ ಕಾರ್ಡ್ ಬಂದ್ಬಿಟ್ಟು 10 ಆಫ್ ಕಪ್ಸ್, ಹಾಗೆ ಎರಡನೇ ಕಾರ್ಡ್ ಬಂದ್ಬಿಟ್ಟು ನೈಟ್ ಆಫ್ ವಾಂಡ್ಸ್, ಮತ್ತು ಮೂರನೇ ಕಾರ್ಡ್ ಬಂದ್ಬಿಟ್ಟು 3 ಆಫ್ ವಾಂಡ್ಸ್. ಸೊ ಇಲ್ಲಿ 10 ಆಫ್ ಕಪ್ಸ್ ಏನು ಹೇಳುತ್ತೆ ಅಂದರೆ, ಸಂಪೂರ್ಣವಾಗಿ ನಿಮ್ಮ ಕುಟುಂಬದಲ್ಲಿ ಒಂದು ಸಂತೋಷ, ನೆಮ್ಮದಿ, ಭಾವನಾತ್ಮಕವಾಗಿ ನೀವು ತೃಪ್ತಿ ಆಗಿ ಇದ್ದೀರಾ. ಓಕೆ, ಹಾಗೆ ನಿಮ್ಮ ಕನಸುಗಳೆಲ್ಲ ನನಸಾಗುವುದನ್ನು ಇದು ಸೂಚಿಸ್ತಾ ಇದೆ. ಸೊ ಇಲ್ಲಿ ನಿಮ್ಮ ಕನಸು ಕೇವಲ ಬರೀ ಯಶಸ್ಸನ್ನು ತರ್ತಾ ಇಲ್ಲ, ಜೊತೆಗೆ ಏನು ಮಾಡ್ತಾ ಇದೆ ಅಂದರೆ ನಿಮ್ಮ ಕುಟುಂಬದಲ್ಲಿ ಒಂದು ಸಂಪೂರ್ಣವಾದ ನೆಮ್ಮದಿಯನ್ನು ತರ್ತಾ ಇದೆ, ಆನಂದವನ್ನು ನೀಡ್ತಾ ಇದೆ ಅಂತ ಈ ಕಾರ್ಡ್ ಸೂಚಿಸ್ತಾ ಇದೆ. ಓಕೆ, ಹಾಗೆ ಎರಡನೇ ಕಾರ್ಡಲ್ಲಿ ಏನು ಹೇಳ್ತಾ ಇದೆ ಅಂದರೆ ನೈಟ್ ಆಫ್ ವಾಂಡ್ಸ್. ಸೊ ಈ ಕಾರ್ಡಲ್ಲಿ ಏನಂದರೆ, ನೀವು ಆಲ್ರೆಡಿ ಯಶಸ್ಸನ್ನು ರೀಚ್ ಆಗಬೇಕು, ನಾನು ಯಶಸ್ಸು ಪಡಿಬೇಕು ಅಂತಂದು ತುಂಬ ವೇಗದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀರಾ. ಈ ಕೆಲಸ ಮಾಡ್ತಿದ್ದೀನಿ, ನನಗೆ ಯಾಕೆ ಆಗ್ತಾ ಇಲ್ಲ ಅನ್ನೋ ಒಂದು ಯಾವುದೇ ನೆಗೆಟಿವ್ ಥಾಟ್ಸ್ ಇಲ್ಲದೆ, ಸೊ ನಾನು ಸಕ್ಸಸ್ ಆಗಬೇಕು, ನನ್ನ ಕೆಲಸ ಇದನ್ನು ಮಾಡಬೇಕು ಅಂತ ಉತ್ಸಾಹದಿಂದ, ನೀವು ತುಂಬ ಸಂತೋಷದಿಂದ, ನೀವು ಒಂದು ಅಚೀವ್ ಮಾಡಲೇಬೇಕು ಅನ್ನೋ ಒಂದು ಭರದಿಂದ ವೇಗವಾಗಿ ನೀವು ರೀಚ್ ಆಗ್ತಾ ಇದ್ದೀರಾ. ಸೊ ಹಾಗಾಗಿ ನಿಮ್ಮ ಯಶಸ್ಸು ಇನ್ನೂ ದೂರ ಏನೂ ಇಲ್ಲ, ಇಲ್ಲೇ ಹತ್ತಿರದಲ್ಲೇ ಇದೆ. ಇನ್ನು ಏನು ಅಂದರೆ, ಇಲ್ಲಿ ವಾಂಡ್ಸ್ ಬಂದಿರೋದ್ರಿಂದ ಏನಾಗಿರುತ್ತೆ ಅಂದರೆ, ಸೊ ನಿಮಗೆ 1 ತಿಂಗಳು ಅಥವಾ 3 ತಿಂಗಳಲ್ಲಿ ನಿಮಗೆ ನಿಮ್ಮ ಯಶಸ್ಸು ಖಂಡಿತವಾಗಿಯೂ ನಿಮಗೆ ಯಶಸ್ಸು ಸಿಗುತ್ತೆ ಅಂತ ಇದು ಕಾರ್ಡ್ ಹೇಳ್ತಾ ಇದೆ. ಓಕೆನಾ. ಹಾಗೆಯೇ 3 ಆಫ್ ವಾಂಡ್ಸ್ ಬಂದುಬಿಟ್ಟು ಏನು ಹೇಳ್ತಾ ಇದೆ ಅಂದರೆ, ಸೊ ಇಷ್ಟು ದಿನ ನೀವು ಎಷ್ಟೆಲ್ಲ ಪ್ರಾಜೆಕ್ಟ್ ಮಾಡಿದ್ದೀರಾ, ಎಷ್ಟೆಲ್ಲ ವರ್ಕ್ ಮಾಡಿದ್ದೀರಾ ನೀವು, ಬಟ್ ಅದಕ್ಕೆ ಯಾವುದೇ ಒಂದು ನಿಮಗೆ ಅದಕ್ಕೆ ಸರಿಯಾದ ಒಂದು ಪ್ರತಿಫಲ ಸಿಗದೆ ವೆಯ್ಟ್ ಮಾಡ್ತಾ ಇದ್ರಿ, ತುಂಬ ನೋವಲ್ಲಿದ್ರಿ. ಇಷ್ಟೆಲ್ಲ ಮಾಡಿದ್ರೂ ಒಂದು ಎಕ್ಸ್ಪ್ಲೋರ್ ಆಗ್ತಿಲ್ಲ ನನ್ನ ಪ್ರಾಜೆಕ್ಟು, ಇಷ್ಟೆಲ್ಲ ಮಾಡಿದ್ರು ನಾನು ಏನು ಅಂತ ಯಾರಿಗೂ ಗೊತ್ತಾಗ್ತಿಲ್ಲ, ಎಕ್ಸ್ಪ್ಲೋರ್ ಆಗೋಕ್ಕೆ ಸಾಧ್ಯ ಆಗ್ತಿಲ್ಲ, ನನ್ನ ಟ್ಯಾಲೆಂಟ್ ನನ್ನಲ್ಲೇ ಉಳಿತಾ ಇದೆ ಅಂತ ನಿಮಗೇನೋ ಬೇಜಾರು ಅನ್ನಿಸ್ತಾ ಇದ್ದರೆ, ಸೊ ಇದು ಏನು ಹೇಳ್ತಾ ಇದೆ ಈ ಕಾರ್ಡ್ ಅಂದರೆ, ಇಷ್ಟು ದಿನ ನೀವು ವೆಯ್ಟಿಂಗಲ್ಲಿದ್ದಿರಿ, ತುಂಬ ಕಾಯ್ತಾ ಇದ್ರಿ. ಸೊ ಭವಿಷ್ಯದಲ್ಲಿ ನಿಮ್ಮ ಫ್ಯೂಚರಲ್ಲಿ ನೀವು ಎಷ್ಟೆಲ್ಲ ಪ್ರಾಜೆಕ್ಟನ್ನು ರೆಡಿ ಇಟ್ಕೊಂಡಿದ್ರಿ, ಬಟ್ ಇವಾಗ ಏನು ಹೇಳ್ತಿದೆ, ಸೊ ನಿಮಗೆ ನ್ಯೂ ಅಪಾರ್ಚುನಿಟೀಸ್ ಅಂದರೆ ಹೊಸ ಅವಕಾಶಗಳು ನಿಮಗೆ ಹುಡುಕೊಂಡು ಬರ್ತವೆ. ಹಾಗೆ ನಿಮಗೆ ಎಕ್ಸ್ಪ್ಲೋರ್ ಆಗುವಂತಹ ಒಂದು ಒಳ್ಳೆಯ ಸಮಯವು ಈಗ ರೆಡಿ ಇದೆ. ಸೊ ಇನ್ನೇನು ಅಂದರೆ 3 ತಿಂಗಳಲ್ಲಿ ನಿಮಗೆ 3 ವಾರದಿಂದ 3 ತಿಂಗಳಲ್ಲಿ ನಿಮಗೆ ಸಕ್ಸಸ್ ನಿಮ್ಮ ಹತ್ರ ಹುಡ್ಕೊಂಡು ಬರುತ್ತೆ ಅಂತ ಹೇಳ್ತಾ ಇದೆ. ಓಕೆನಾ. ಸೊ ಇಲ್ಲಿ ಏನಂದರೆ, ನೀವು ಹಾಕಿರುವಂತಹ ಏನೇ ಒಂದು ಅಡಿಪಾಯ ಇರ್ಬೋದು, ಎಷ್ಟು ಪ್ರಯತ್ನಗಳಿರ್ಬೋದು, ಸೊ ಅವು ಇನ್ನೇನು ಬೇಡ ಅನ್ನೋ ಒಂದು ನಿರೀಕ್ಷೆಯಲ್ಲಿ ನೀವು ಇದ್ದರೆ, ಹಾಗೇನು ಮಾಡದೆ ಇನ್ನೂ ಒಂದು ಸಮಯವನ್ನು ನೀವು ಕಾಯಿರಿ. ಸೊ ನಿಮಗೆ ಒಂದು ಅಪಾರ್ಚುನಿಟೀಸ್ ಅನ್ನೋದು ಬರ್ತಾ ಹೋಗುತ್ತೆ ಅಂತ ಈ ಕಾರ್ಡ್ ನಿಮಗೆ ಹೇಳ್ತಾ ಇದೆ. ಓಕೆನಾ. ಸೊ ಇಲ್ಲಿ ಇನ್ನೇನು ಅಂದರೆ, ಅಂದರೆ ಕಾರ್ಡ್ಗಳಲ್ಲಿ ವಾಂಡ್ಸ್ ಮತ್ತು ನೈಟ್ಸ್ ಇರೋದ್ರಿಂದ, ಸೊ ಕಾರ್ಡ್ಗಳಲ್ಲಿ ವಾಂಡ್ಸ್ ಬಂದಿದೆ, ಸೊ ನಿಮಗೆ ಶಕ್ತಿಯಲ್ಲಿ ಹೆಚ್ಚಿರೋದ್ರಿಂದ, ಮತ್ತು ನೈಟ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಏನಾಗ್ತಿದೆ ಅಂದರೆ, ಇದು ವೇಗವನ್ನು ಸೂಚಿಸ್ತಾ ಇದೆ. ನಿಮ್ಮ ಕನಸು ಇನ್ನೇನು ನನಸಾಗುವಂತಹ ಪ್ರಕ್ರಿಯೆ ಈಗಾಗಲೇ ಆಲ್ರೆಡಿ ಪ್ರಾರಂಭ ಆಗಿದೆ. ಇನ್ನೇನು 3 ದಿನಗಳು, 3 ವಾರಗಳಾಗಿರ್ಬೋದು, 3 ತಿಂಗಳಲ್ಲಾಗಿರ್ಬೋದು, ಸೊ ನೀವು ಅಂದ್ಕೊಂಡಂತಹ ಒಂದು ಕೆಲಸಗಳಲ್ಲಿ ನಿಮ್ಮಲ್ಲಿ ದೊಡ್ಡ ಬದಲಾವಣೆ, ಅದು ಪಾಸಿಟಿವ್ ಆಗಿ ಬರುವಂತಹ ಟೈಮ್ ಇದು. ಸೊ ಯಶಸ್ಸನ್ನು ನೀವು ಕಾಯ್ತಾ ಇರಿ, ಬಂದೇ ಬರುತ್ತೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್.